ಕೊನೆಗೂ ಶೃಂಗೇರಿ ಮಠದ ಕಿರಿಯ ಶ್ರೀಗಳು ಮೌನವನ್ನ ಮುರಿದಿದ್ದಾರೆ. ದೇಶದಲ್ಲಿರುವಂತಹ 4 ಶಂಕರಾಚಾರ್ಯ ಪೀಠಗಳ ಪೈಕಿ ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿರುವಂತಹ ಶೃಂಗೇರಿ ಪೀಠ ಯಾವತ್ತೂ ಕೂಡ ರಾಜಕೀಯ ವಿಚಾರವಾಗಿ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೇ ಇಲ್ಲ. ಆದರೆ ರಾಮ ಮಂದಿರ ವಿಚಾರವಾಗಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದು ಹರಿದಾಡಿತ್ತು. ಅಪಪ್ರಚಾರವನ್ನು ಮಾಡುವ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನು ಹರಿಬಿಡಲಾಗಿತ್ತು. ಅಲ್ಲಿಂದ ಶೃಂಗೇರಿ ಪೀಠವು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅನ್ನುವ ಚರ್ಚೆಗಳು ಮುನ್ನೆಲೆಗೆ ಬಂದಿತ್ತು. ಆದರೆ ಈಗ ವಿಧುಶೇಖರ ಸ್ವಾಮೀಜಿಗಳು ಮೌನವನ್ನು ಮುರಿದಿದ್ದಾರೆ. ಅಪಪ್ರಚಾರದ ವಿರುದ್ಧ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಎಲ್ಲಿ ವಿರೋಧವನ್ನು ಮಾಡಿದ್ದಾರೆ, ಎಲ್ಲಾದರೂ ಹೇಳಿದ್ದು ಇದೆಯಾ ಅಂತೇಳಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಗುರುಗಳ ಚಿತ್ರ ಹಾಕೋದು, ರಾಮ ಮಂದಿರ ವಿರೋಧ ಅನ್ನೋದು, ಗುರುಗಳ ದರ್ಶನ ಸಿಗೋದು ಈಗ ಎಷ್ಟು ಕಷ್ಟ ಆಗಿದೆ ಗೊತ್ತಾ ಅಂತೇಳಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲ ಭಕ್ತರಿಗೂ ಕೂಡ ಗೊತ್ತಿದೆ ಅಂತೇಳಿ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿರೋಧಿಸೋನು ಎಲ್ಲೋ ಇದ್ದಾನೆ, ಇಲ್ಲೇನಾಗ್ತಾ ಇದೆ ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಯಾರೋ ಹೇಳಿದ್ದನ್ನು ಕೇಳೋದು, ಅದಕ್ಕೆ ಇನ್ನಷ್ಟು ಸೇರಿಸೋದು, ಅದರ ಬಗ್ಗೆ ಅಪಪ್ರಚಾರ ಮಾಡೋದು ಅಂತ ಹೇಳಿ ಸ್ವಾಮೀಜಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಯಾವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದು ಹರಿದಾಡಿತ್ತು, ಅದರಲ್ಲಿ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ BK ಹರಿಪ್ರಸಾದ್ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಶಂಕರಾಚಾರ್ಯ ಮಠಗಳ ಪೈಕಿ ಶೃಂಗೇರಿ ಮಠದ ಪೀಠಾಧಿಪತಿಗಳು ಕೂಡ ಭಾರತೀ ಸ್ವಾಮೀಜಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಅವರು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ರು. ಎಲ್ಲ ಹೇಳಿಕೆಗಳಿಗೆ, ಅಪಪ್ರಚಾರಗಳಿಗೆ ಬ್ರೇಕ್ ಇಡುವಂಥ ರೀತಿಯಲ್ಲಿ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ಮೌನವನ್ನು ಮುರಿದಿದ್ದಾರೆ. ಇತ್ತೀಚೆಗೆ ಏನಾಗ್ತದೆ, ಸುಮಾರು ದಿವಸಗಳಿಂದ ಅನೇಕ ಕಡೆಗಳಲ್ಲಿ ನಮ್ಮ ಗುರುಗಳದ್ದು ಚಿತ್ರ ಹಾಕೋದು, ಗುರುಗಳದ್ದೊಂದು ಚಿತ್ರ ಹಾಕಿಬಿಡೋದು, ಎಲ್ಲ ಕಡೆನೂ ಹಾಕಿಬಿಟ್ಟು ಇವರು ಅಯೋಧ್ಯೆಯಲ್ಲಿ ನಡೀತಿರೋದನ್ನು ಇವರು ವಿರೋಧ ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲಿ ವಿರೋಧ ಮಾಡಿದ್ದಾರೆ, ಏನು ಆಗಿದೆ, ಎಲ್ಲಾದರೂ ಆ ಥರ ಹೇಳಿದ್ದೆ ಎಲ್ಲಾದರೂ ಇದೆಯಾ? ಈಗ ವಾಸ್ತವವಾಗಿ ಗುರುಗಳ ದರ್ಶನವನ್ನು ಮಾಡುವುದು, ಸ್ವಲ್ಪ ಹೊತ್ತಾದರೂ ಗುರುಗಳ ದರ್ಶನ ಮಾಡುವುದು, ದರ್ಶನ ಸಿಗುವುದೇ ಎಷ್ಟು ದುರ್ಲಭ ಆಗಿದೆ, ಎಷ್ಟು ಕಷ್ಟ ಆಗಿದೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿದೆ, ಎಲ್ಲ ಭಕ್ತರಿಗೂ ಸಹ ಗೊತ್ತಿರುವಂಥ ವಿಷಯ. ಇಂತಹದ್ರಲ್ಲಿ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಬೇರೆಯವರು ಅವರವರ ಅಭಿಪ್ರಾಯಗಳು ಏನೇನೋ ಹೇಳಿರ್ಬೋದು, ಏನು ಬೇಕಾದರೂ ಇರ್ಬೋದು, ಅದರ ಬಗ್ಗೆ ನಾವು ಮಾತಾಡೋಕ್ಕಾಗುವುದಿಲ್ಲ. ಆದರೆ ನಮ್ಮ ಗುರುಗಳು ಅವರ ಒಂದು ಚಿತ್ರವನ್ನು ಹಾಕೋದು ಎಲ್ಲ ಕಡೆ ತುಂಬ ಜನ ನೋಡಿರಬಹುದು. ಅದು ನೀವೇ ನನ್ನ ತನಕನೇ ಬಂದಿದೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿಲ್ಲ ಅಂತ ನಾವು ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನವರೆಗೂ ಬಂದಿದೆ ಅಂತಂದರೆ ನಿಮಗೆಲ್ಲರಿಗೂ ಅದು ಖಂಡಿತ ಗೊತ್ತೇ ಇರುತ್ತೆ. ಈ ರೀತಿಯಾಗಿ ಅದೇ ಈಗ ಹೇಳಿದಂತಹ ಕಥೆನೇ, ಈಗ ಇಷ್ಟೊತ್ತು ಏನು ಕತೆ ಹೇಳಿದ್ದೀವೋ, ಇದು ಹೇಳಿದ ಮೇಲೆ ನಮಗೆ ಈ ವಿಷಯ ಜ್ಞಾಪಕ ಬಂತು. ಇದು ಸಹ ಅದೇ ರೀತಿಯಾದಂತಹ ಒಂದು ಕತೆ. ಎಲ್ಲ ಕಡೆ ಪ್ರತಿಯೊಂದು ಕಡೆ ಅವರು ಇದು ಹಾಕುವುದು, ಅವರಿಗೆ ಏನು ಗೊತ್ತೇ, ಆ ಹಾಕುವವನು ಎಲ್ಲೋ ಕೂತಿದ್ದಾನೆ, ಅವನಿಗೆ ಇಲ್ಲಿ ಏನು ನಡೀತಾ ಇದೆ, ಇವರು ಯಾರು, ಇವರು ಏನು ಹೇಳಿದ್ದಾರೆ ಏನೂ ಗೊತ್ತಿಲ್ಲ. ಒಟ್ಟು ಏನೋ ಒಂದು ಯಾರೋ ಹೇಳಿದ್ದನ್ನು ಹಾಗೆ ಕೇಳ್ಕೊಳ್ಳುವುದು, ಅದಕ್ಕೆ ಇನ್ನೇನೋ ಒಂದಿಷ್ಟು ಸೇರಿಸುವುದು, ಅದನ್ನು ಹಾಗೆ ಪ್ರಚಾರ ಮಾಡೋದು. ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಹೇಳುವುದಾದರೆ ಅದಕ್ಕೆ ನೀವೆಲ್ಲರೂ ಯಾಕೆ, ನೀವಂತಂದರೆ ಅವರು ಯಾಕೆ ಏನಾದರೂ ಒಂದು ಪ್ರಮಾಣಪೂರ್ವಕವಾಗಿ ಇದು ಹೀಗೆ ಅಂತ ಹೇಳಿದರೆ ಆಗ ಅದನ್ನು ಎಲ್ಲರೂ ನೋಡಿ ಇದು ಹೀಗೆ ಅಂತ ತಿಳ್ಕೊಳ್ಳಬಹುದು. ಸುಮ್ಮನೆ ಯಾರ್ಯಾರೋ ಹೇಳಿದ್ದನ್ನು ನಾವು ಹೇಳುವುದಾದರೆ ಅದು ತುಂಬ ದೊಡ್ಡ ಅಪರಾಧ ಆಗುತ್ತೆ. ಈಗ ನಡೀತಾ ಇರುವುದು ಹಾಗೆ. ಹಾಗಾಗಿ ಇಂತಹ ಒಂದು ವಿಷಯಗಳ ಬಗ್ಗೆ ಎಲ್ಲರೂ ಸಹ ತುಂಬ ಜಾಗರೂಕರಾಗಿರ್ಬೇಕು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ಒಂದು ಲೌಕಿಕವಾದ ಮಾಜಿ ಶಾಸಕರಾಗಿರುವಂತಹ ರೇಣುಕಾಚಾರ್ಯ ಅವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ರೇಣುಕಾಚಾರ್ಯ, ನಮಸ್ಕಾರ. ನಮಸ್ತೆ ಸರ್. ನೋಡಿ, ಈಗ ಎಲ್ಲರೂ ಕೂಡ ಗಮನಿಸಿದಂತೆ ಶೃಂಗೇರಿ ಪೀಠ ಏನಿದೆ, ಯಾವತ್ತೂ ಕೂಡ ರಾಜಕೀಯ ವಿಚಾರದಲ್ಲಿ ತಮ್ಮ ಹೇಳಿಕೆಗಳನ್ನು ಕೊಟ್ಟಂಥದ್ದು ಉದಾಹರಣೆ ಎಲ್ಲೂ ಇಲ್ಲ. ಆದರೆ ಈ ವಿಚಾರದಲ್ಲಿ ಕೂಡ ಅಪಪ್ರಚಾರವನ್ನ ಮಾಡಲಾಗಿತ್ತು ಅಂತೇಳಿ ಈಗ ಶ್ರೀಗಳು ಮೌನವನ್ನ ಮುರಿದಿದ್ದಾರೆ. ಹಾಗಾದ್ರೆ ಇದು ಪೀಠದ ವಿರುದ್ಧ ಪಿತೂರಿನಾ? ಶೃಂಗೇರಿ ಜಗದ್ಗುರುಗಳು ಯಾವುದೇ ರಾಜಕೀಯ ಪಕ್ಷವನ್ನು ಬೆಂಬಲಿಸಲ್ಲ, ರಾಜಕಾರಣ ಬಗ್ಗೆ ಮಾತಾಡಲ್ಲ ಮತ್ತು ಸರ್ಕಾರದ ಅನುದಾನಕ್ಕೂ ಕೈ ಒಡ್ಡಲ್ಲ ಅಂತ ಒಂದು ಬಹಳ ಪವಿತ್ರವಾದ ಇತಿಹಾಸ ಇರ್ತಕ್ಕಂಥ ಮಠ. ಈ ಕಾಂಗ್ರೆಸ್ ಮತ್ತು ಇತರ ವಿಕೃತ ಮನಸ್ಸಿನ ಕೆಲವು ಪಕ್ಷಗಳು, ಹರಿಪ್ರಸಾದ್ ಅಂತವರು ವಿನಾಕಾರಣ ಆರೋಪ ಮಾಡ್ತಾರೆ, ಜಗದ್ಗುರುಗಳ ಬಗ್ಗೆ ಆರೋಪ ಮಾಡ್ತಾರೆ. ಇದನ್ನೆಲ್ಲ ಒಂದ್ ಕಡೆ ಗುರುಗಳ ಮನಸ್ಸಿಗೆ ನೋವಾಗಿದೆ. ಇವತ್ತು ಸರ್, ನಮ್ಮ ಭಾರತ ಕಳೆದ 500 ವರ್ಷಗಳ ಹೋರಾಟದ ಪ್ರತಿಫಲ
ಕರಸೇವಕರ ತ್ಯಾಗ ಬಲಿದಾನ ಮತ್ತು ಎಲ್ಲ ಭಾರತೀಯರ ಅಪೇಕ್ಷೆಯಂತೆ ನಮ್ಮ ದೇಶ ಅಷ್ಟೇ ಅಲ್ಲ ವಿದೇಶಗಳಲ್ಲೂ ಸಹ ಶ್ರೀರಾಮನ ವಿಶೇಷ ಪೂಜೆಯನ್ನು ಜಪ ಮಾಡಿದ್ದಾರೆ, ರಾಮಜ್ಯೋತಿಯನ್ನು ಬೆಳಗಿದ್ದಾರೆ. ಈ ಅಯ್ಯೋ ನರೇಂದ್ರ ಮೋದಿ ಬಗ್ಗೆ ಅಗೌರವ ಮಾತಾಡ್ತಾರೆ, ಇಂಥ ವಿಕೃತ ಮನಸ್ಸಿನವರು ಉಪವಾಸ ಇದ್ರೆ ಅಂತ ಮೊಯ್ಲಿಕ್ಕೆ ಕೇಳ್ತಾರೆ. ಇದೆಷ್ಟು ಕೀಳು ಮಟ್ಟದ ಹೇಳಿಕೆ ಕೊಡ್ತಾರೆ ಸರ್. ಅದಕ್ಕೋಸ್ಕರ ಜಗದ್ಗುರುಗಳು ಅನಿವಾರ್ಯವಾಗಿ ಇಂಥ ಮಾತನ್ನು ಹೇಳಿದರೆ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು. ಮಠಗಳನ್ನ ದುರ್ಬಳಕೆ ಮಾಡ್ಕೊಳ್ಬಾರ್ದು, ಗುರುಗಳ ಬಗ್ಗೆ ಅಪಪ್ರಚಾರ ಮಾಡಬಾರ್ದು. ಅದಕ್ಕೋಸ್ಕರ ಗುರುಗಳು ಮೌನವನ್ನು ಮುರಿದು ಈ ರೀತಿ ತಮ್ಮ ಹೇಳಿಕೆಯನ್ನು ಅನಿವಾರ್ಯ ಕೊಟ್ಟಿದ್ದಾರೆ. ಹಲೋ, ಹೇಳಿ ಕೇಳಿಸ್ತಾ ಇದೆ ರೇಣುಕಾಚಾರ್ಯ ಅವರೇ. ಸರ್, ಒಂದು ಕಾಂಗ್ರೆಸ್ನವರಿಗೆ ಈ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಬಹುದಾಗಿತ್ತು. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ರಾಜಕಾರಣ ಮಾಡಿಲ್ಲ. ಇದು ಧಾರ್ಮಿಕ ಕಾರ್ಯಕ್ರಮ, ಸಂಘ ಪರಿವಾರದ ಕಾರ್ಯಕ್ರಮ. ಇವರು ಮೊದಲು ಅಲ್ಲಿ ರಾಮ ಹುಟ್ಟಿದ್ನ, ರಾಮನ ಜನ್ಮಸ್ಥಳನ ಪ್ರಮಾಣ ಪತ್ರ ಹುಟ್ಟಿದ ಪ್ರಮಾಣ ಪತ್ರ ಇದೆ ಅಂತ ಕೇಳ್ತಾ ಇದ್ರು, ಅಗೌರವ ಮಾತಾಡಿದ್ರು. ಯಾವಾಗ ಭವ್ಯವಾದ ರಾಮ ಮಂದಿರ ಆದ್ಮೇಲೆ ನಮ್ಮನ್ನ ಇನ್ವೈಟ್ ಮಾಡಿಲ್ಲ ಅಂತ ಹೇಳಿದ್ರು. ಆಹ್ವಾನ ಕೊಟ್ಟ ಮೇಲೆ ನಾವು ಈಗ ಹೋಗಲ್ಲ, ಅದು ಬಿಜೆಪಿ ಕಾರ್ಯಕ್ರಮ, ಚುನಾವಣೆಗೋಸ್ಕರ ಮಾಡ್ಕೊಂಡಿದ್ರೆ. ಚುನಾವಣೆ ನರೇಂದ್ರ ಮೋದಿ ಅವರ ಅಜೆಂಡಾನೇ ಬೇರೆ ಇದೆ. ಈ ದೇಶದಲ್ಲಿ ಯುವಕರಿಗೆ ಕೆಲಸ ಕೊಟ್ಟಿದ್ದೀವಿ, ರೈತರಿಗೆ ಏನು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಮತ್ತು ಅವ್ರು ಮಾಡಿದಂತ ಒಳ್ಳೆ ಕೆಲಸಗಳು ಇಡೀ ಜಗತ್ತು ಮೆಚ್ಚಿದೆ ಅಂತ ಒಬ್ಬ ನರೇಂದ್ರ ಮೋದಿ ಬಗ್ಗೆ ಅಗೌರವ ಮಾತಾಡ್ತಾರೆ. ಈ ಕಾಂಗ್ರೆಸ್ನವ್ರು ಯಾವತ್ತು ವಿಕೃತ ಮನಸ್ಸಿನವರು. ಗೋದ್ರ ಘಟನೆ ಮರುಕಳಿಸ್ತಾ ಅಂತ ಹೇಳಿದ್ರು ಇವರು ಹರಿಪ್ರಸಾದ್. ಈ ರೀತಿ ಕೀಳು ಮಟ್ಟದ ಹೇಳಿಕೆಗಳನ್ನು ಕೊಟ್ಟದ್ದು ಖಂಡಿಸ್ತೀವಿ ಮತ್ತು ಈ ರೀತಿ ಗುರುಗಳ ಬಗ್ಗೆ ಅಗೌರವ ಮಾತಾಡಬಾರದು. ಇವರು ಟಿಪ್ಪು ವಂಶಸ್ಥರು ಮತ್ತು ಏನು ಔರಂಗಜೇಬು ಬಾಬರ್ನ ಅವ್ರನ್ನ ಇವರು ಫ್ಲೆಕ್ಸ್ ಹಾಕಿದರೆ ಕೀಳ್ಬಡಿದ್ದಾರೆ. ಉದಾಹರಣೆ, ನಿನ್ನೆ ದಾವಣಗೆರೆಯಲ್ಲಿ ನಮ್ಮ ರಾಮ ಮಂದಿರದ ಕಟೌಟ್ಗಳು, ಫ್ಲೆಕ್ಸ್ಗಳು ಮತ್ತು ಕೇಸರಿ ಭಗವಧ್ವಜಗಳು ಕಟ್ಟಿದ್ರೆ ಏನು ಸರ್ಕಾರವನ್ನು ಕೀಳ್ಸಕ್ಕಂತ ಪ್ರಯತ್ನ ಮಾಡ್ತದೆ. ನಿನ್ನೆ ದೊಡ್ಡ ಹೋರಾಟ ಮಾಡಿದ್ರು ದಾವಣಗೆರೆಗೆ. ಅದೇ ಅವರು ಒಂದು ತಿಂಗಳಾದ್ರೂ ಅವರು ಫ್ಲೆಕ್ಸ್ಗಳು ಕಿತ್ತಾಕಲ್ಲ. ಔರಂಗಜೇಬು, ಟಿಪ್ಪು, ಬಾಬರು ಸಂಸ್ಕೃತಿಯವರು. ಸರ್ಕಾರ ಎಲ್ಲ ಒಂದ್ ಕಡೆ ಹತಾಶ ಮನೋಭಾವದಿಂದ ಈ ಕಾಂಗ್ರೆಸ್ ಅವರು ಮಾತಾಡ್ತಿದ್ದಾರೆ. ಮುಂದೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಅಡ್ರೆಸ್ ಇರಲ್ಲ, ಈ ದೇಶದಲ್ಲಿ ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿ ಅವ್ರಿಗೆಲ್ಲ ಒಂದ್ ಕಡೆ ನಡುಕ ಸ್ಟಾರ್ಟ್ ಆಗಿದೆ. ಹತಾಶ ಮನೋಭಾವದಿಂದ ಈ ರೀತಿ ಕೀಳು ಮಟ್ಟದ ಕ್ಷುಲ್ಲಕ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇನ್ ಮುಂದೆ ಅದರ ಅರ್ಥ ಮಾಡ್ಕೊಳ್ಬೇಕು. ಏನು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ಒಂದು ಮಾತಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಸಂವಿಧಾನವನ್ನ ಗೌರವಿಸ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ. ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಮ್ಮ ದೇಶದಲ್ಲಿ ಮಾಡಿದೆ, ಲಂಡನ್ ನಲ್ಲಿ ಮಾಡಿದ್ದಾರೆ ಮತ್ತು ಅವರು ಬದುಕಿದ್ದಾಗ ಅವರಿಗೆ ಸೋಲಿಸಿದ್ರು ರಾಜಕೀಯವಾಗಿ. ಅವರಿಗೆ ಸಚಿವ ಮಾಡಲಿಲ್ಲ, ಸತ್ತ ಜಾಗ ಕೊಡಲಿಲ್ಲ. ಈ ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥ ಯಾವ ನೈತಿಕ ಹಕ್ಕಿಲ್ಲ. ಸಂವಿಧಾನವನ್ನು ಗೌರವಿಸ್ತೀವಿ, ಶ್ರೀರಾಮನನ್ನು ಗೌರವಿಸ್ತೀವಿ ಮತ್ತು ಹನುಮಾನನನ್ನು ನಾವು ಗೌರವಿಸ್ತೀವಿ. ಇಂದು ಪರಂಪರೆ ಉಳಿಸ್ತಕ್ಕಂಥ ಕೆಲಸನ ಸಂಘ ಪರಿವಾರ ಮಾಡ್ತಾ ಇದೆ. ನಾವು ಧರ್ಮ, ಸಂಸ್ಕೃತಿ, ಪರಂಪರೆ ತಳಾದಿ ಮೇಲೆ ರಾಜಕಾರಣ ಮಾಡ್ತೀವಿ. ಇವರಂತ ಕೀಳುಮಟ್ಟ ರಾಜಕಾರಣ ಮಾಡಲ್ಲ. ಟಿಪ್ಪು ಹೋಲಿಸ್ತಕ್ಕಂಥ ಕೆಲಸನ ಮಾಡ್ತಾರೆ, ಅಲ್ಪಸಂಖ್ಯಾತರು ಹೋಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇವರಿಗೆ ದೇಶದಲ್ಲಿ ಈಗಾಗಲೇ 2 ಬಾರಿ ಜನ ತಕ್ಕ ಪಾಠ ಕಲಿಸ್ತಾರೆ, ಮುಂದೂ ಸಹ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಓಕೆ, ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಈಗ ಮಾಜಿ ಸಚಿವರಾಗಿರುವಂತಹ ಜೀವರಾಜ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಜೀವರಾಜ್ ಅವರು ನಮಸ್ಕಾರ. ಏನ್ ಹೇಳ್ತೀರಿ ಈ ಒಂದು ಬೆಳವಣಿಗೆಗೆ? ಶ್ರೀಗಳು ನೋಡಿದ್ರೆ ನಾವು ಆ ರೀತಿಯಾಗಿ ಎಲ್ಲಾದ್ರೂ ಹೇಳಿದ್ದೀವಿ